ಗೊಬ್ಬರ ಬಿತ್ತನೆ ಯಾವುದಕ್ಕೂ ಔಷಧಿ ತೊಂದರೆ ಇಲ್ಲ. ಎಲ್ಲರೂ ಯಾವ್ದಾದ್ರು ತಾಲೂಕಿನಲ್ಲಿ ನಮ್ಗೆ ಕಡಿಮೆ ಇದೆ ಅಂದರೆ ತಕ್ಷಣ ಅದನ್ನು ಸರಬರಾಜು ಮಾಡಿ ಇದೆ. ರಾಜ್ಯದಲ್ಲಿ ಸರಬರಾಜು ಇದೆ. ಎಲ್ಲಿ ತೊಂದರೆ ಅಂತ ಇಲ್ಲಿವರೆಗೆ ನಮ್ಮ ಗಮನಕ್ಕೆ ಬಂದು ಅಲ್ಲಿ ತಕ್ಷಣವೇ ಅದನ್ನು ಸರಬರಾಜು. ಕೃಷಿ ಈಗ ಇಂಡಸ್ಟ್ರಿಯಲ್ ನಿಲ್ಸೋಕ್ಕಾಗಲ್ಲ, ಮನೆ ಕಟ್ಟೋರು ನಿಲ್ಸೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಕೃಷಿಗೆ ಸರಿಯಾದಂಥ ಜಮೀನು ಆಗದೇ ಇರೋದನ್ನು ಪರಿವರ್ತನೆ ಮಾಡಿ ಕೃಷಿಗೆ ಹೆಚ್ಚು ಎಕ್ಸ್ಪೆನ್ಷನ್ ಮಾಡೋವಂಥ ಪ್ರಯತ್ನ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಒಂದಷ್ಟು ಲೇಔಟ್ ಆಗೋದು, ಇಂಡಸ್ಟ್ರಿಯಲ್ ಬರೋದು ಇದು ಸಹಜ ಪ್ರಕ್ರಿಯೆ. ಸೊ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಕೃಷಿ ಜಮೀನು ಕಡಿಮೆ ಆಗದೆ ನೋಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾರೆ. ಅನಾರೋಗ್ಯಕ್ಕೆ ನೀವೇ ಹೇಳಿದ್ರಿ ರಾಸಾಯನಿಕ ಗೊಬ್ಬರಗಳ ಕಾರಣ ಅಂತ. ಬರೇ ವ್ಯವಸ್ಥೆ ಮಾಡ್ತಾ ಇದ್ದೀವಲ್ಲ. ಸಾವಯವ ಗೊಬ್ಬರ ಉಪಯೋಗಿಸ್ಬೇಕು, ನ್ಯಾನೋ ಯೂರಿಯಾನೇ ಉಪಯೋಗಿಸ್ಬೇಕು, DAPನ ಕಡಿಮೆ ಮಾಡ್ತಾ ಹೋಗ್ಬೇಕು. ಒಂದೇ ಸಲ 40-50 ವರ್ಷ ಮಾಡಿರ್ತಕ್ಕಂಥದ್ದನ್ನ ಒಂದೇ ಸಲ ನಿಲ್ಸೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಕಡಿಮೆ ಮಾಡಬೇಕು ಅಂತೇಳಿ ಹಂತವಾಗಿ ಪ್ರಯತ್ನ ಮಾಡಿದ್ದಾರೆ. ನೋಡಿರಿ, ಅವ್ರಿಗೆ ಏನಾರು ಮಾಡಿ ಕಿತಾಪತಿ ಮಾಡಬೇಕು ಅಂತ ನಾವು ಇಳಿಸ್ತೀವಿ ಅಂತ ಯಾರು ಹೇಳೋರು? ಅವ್ರಿಗೇನೋ ಪತ್ರ ಬರೆದಿದ್ರಾ BJPಯವ್ರಿಗೆ? ನಾವು ಇವತ್ತು ಸಿದ್ದರಾಮಯ್ಯ ಇಳಿಸ್ತೀವಿ, ಇವ್ರನ್ನ ಮಾಡ್ತೀವಿ, ಅವ್ರು ಏನು ನಮಗೆ ನಮ್ಮದೇ ಆದ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಈ 5 ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವ್ರು ಮೊನ್ನೆ ಮೈಸೂರಲ್ಲಿ ಹೇಳಿದಾರಲ್ಲ, ನಮ್ಮ ಹೈಕಮಾಂಡು ನೋಡ್ಕೊಳ್ಳೋದು ಉಳಿದದೆಲ್ಲ 5 ವರ್ಷ ಸರ್ಕಾರ ಇರುತ್ತೆ. BJPಯವ್ರಿಗೆ ಪಾಪ ತಡ್ಕೊಳಕ್ಕಾಗದಲ್ಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ. ಯಾರು ಇರಲಿ ಕಾಂಗ್ರೆಸ್ ಅವ್ರು CM ಆಗಿರ್ತಾರೆ. ನೋಡ್ರಿ, ಹೌದು, ಈಗ ಖಾಲಿ ಇದೆಯಾ ಪೋಸ್ಟು? ಇಲ್ವಲ್ಲ, CM ಇದಾರಲ್ಲ. ಶಸ್ತ್ರ ತ್ಯಾಗ ಅಲ್ಲ ರೀ, ಅವರು ಒಬ್ಬರು ಅಧ್ಯಕ್ಷ. ನೀವೇನೇನೋ ಕೇಳಿದಾಗ ಏನೇನೋ ಹೇಳಿ ಬೆಂಕಿ ಹಚ್ಕೊಳಕ್ಕಾಗತ್ತಾ? ಸೊ ಸಿದ್ದರಾಮಯ್ಯನವರು DKಯವರು ಅನ್ಯೋನ್ಯವಾಗಿದ್ದಾರೆ. ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಾರೆ ವಿನ, ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರೆದ್ರೆ DKಯವರು ಬೇಜಾರು ಮಾಡ್ಕೊಳ್ಳೋದಲ್ಲ, DKಯವ್ರನ್ನ ಮಾಡಿ ಸಿದ್ದರಾಮಯ್ಯನವರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬೇಜಾರಾಗದೆ ಯಾರಿಗೆ? ಮಾಧ್ಯಮ ಸ್ನೇಹಿತರಿಗೆ ಆಹಾರ ಬೇಕಾಗಿದೆ. ಹೇಳಪ್ಪ, ಇಲ್ಲಿ ನಿಮಗೆ TV ಓಡಿಸೋದಕ್ಕೆ ವಿಚಾರ ಬೇಕಾಗಿದೆ, ವಿರೋಧ ಪಕ್ಷ ಟೀಕೆ ಮಾಡೋಕ್ಕೆ ಬೇಕಾಗಿದೆ. ಇಲ್ಲೇನು ನಮ್ಮ ಹತ್ರ ಸಿಕ್ಕಲ್ಲ. ಈಗ ಅನ್ಯೋನ್ಯವಾಗಿ ನೋಡಪ್ಪ, ಅದಕ್ಕೆ DKಯವ್ರು ಏನು ಹೇಳೋರೆ? ಸಿದ್ದರಾಮಯ್ಯನವರು ನಾವಿಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಕೈ ಹಿಡಿದು ತೋರಿಸೋರೆ, ಬಿಟ್ಬಿಡಿ. ಈಗ ನಮ್ಮ ಮುಂದೆ ಒಳ್ಳೆ ಮಳೆ ಆಗ್ತಾ ಇದೆ, ಒಳ್ಳೆ ಬೆಳೆ ಆಗಿ ಬಿತ್ತನೆ ಕೊಡೋಣ, ಗೊಬ್ಬರ ಕೊಡೋಣ, ಔಷಧಿ ಕೊಡೋಣ, ರೈತರು ಚೆನ್ನಾಗಿ ಬೆಳೀಲಿ, ಅದ್ರ ಕಡೆ ಗಮನ ಹರಿಸೋಣ. ನಡ್ರಿ, ಇನ್ನೂ 3 ವರ್ಷ ನಮ್ಮ ಸರ್ಕಾರ ಇರುತ್ತೆ. CM ಇದು ಯಾವುದಪ್ಪ, ದೇವನಹಳ್ಳಿ ರೈತರದ್ದು ಪ್ರತಿಭಟನೆ ಇಲ್ಲ, ಅದ್ರ ಬಗ್ಗೆ